ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ನೋಟಿಫಿಕೇಷನ್ ಕಾಲ್ಫರ್ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಒಂದು ಗೌರ್ನಮೆಂಟ್ ಜಾಬ್ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಒಂದು ಕರ್ನಾಟಕ ಗೌರ್ನಮೆಂಟ್ ಜಾಬ್ ವೇಕೆನ್ಸಿ. ಅದು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ವೇತನ ಶ್ರೇಣಿ ಬಂದು 40,000ದಿಂದ ಹಿಡಿದು 50,000ವರೆಗೂ ಇದೆ. ಟೋಟಲ್ ವೇಕೆನ್ಸಿ 182. HAL ಬೆಂಗಳೂರಲ್ಲಿರುವಂತಹ ಒಂದು HAL ಕಂಪನಿಗೆ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿದೆ. ಇವತ್ತೇ ಆಗಿರೋದ್ರಿಂದ ನೆಕ್ಸ್ಟ್ ಜೂನ್ 12, 2024 ಒಳಗಡೆ ನೀವು ಅಪ್ಲಿಕೇಶನ್ಸ್ನ ಹಾಕ್ಬೋದು ಫ್ರೆಂಡ್ಸ್. HAL ಬೆಂಗಳೂರಿನಲ್ಲಿ ITI ಅಥವಾ ಡಿಪ್ಲೊಮೊ ಮುಗಿದವರಿಗೆ 182 ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನ. ವೇತನರು 46,000ದಿಂದ ಹಿಡಿದು 50,000ವರೆಗೂ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಖಾಲಿ ಇರುವ ನಾನ್ ಎಕ್ಸಿಕ್ಯೂಟಿವ್ ಕೇಡರ್ನ ಟೆಕ್ನಿಷಿಯನ್, ಆಪರೇಟರ್ ಸೇರಿ ವಿವಿಧ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದೆ. ಮತ್ತು ಇದರಲ್ಲಿ ಏನೆಲ್ಲ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇಲ್ಲಿ HALನಲ್ಲಿ ಖಾಲಿ ಇರುವ ಹುದ್ದೆಗಳ ಕುರಿತಂತೆ ಹುದ್ದೆಗಳ ವಿವರ, ಹುದ್ದೆಗಳ ಹಂಚಿಕೆ, ವಿದ್ಯಾಭ್ಯಾಸ, ಅನುಭವ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಆಯ್ಕೆ ವಿಧಾನ ಆ್ಯಂಡ್ ಅರ್ಜಿ ಸಲ್ಲಿಸುವ ವಿಧಾನ ಮುಂತಾದ ವಿವರಗಳನ್ನು ಇಲ್ಲಿ ನೀವು ಉಚಿತವಾಗಿ ಪಡಿಬಹುದು. ಇದೊಂದು ಅಧಿಕೃತವಾಗಿರುವಂಥ ಒಂದು ನೋಟಿಫಿಕೇಷನ್ ಆಧಾರನ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನೂ ನೀವು ಕನ್ಫರ್ಮೇಷನ್ಗೋಸ್ಕರ ನೀವು HAL ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಇನ್ನೊಂದು ಸಲ ನೋಡಿಕೊಂಡು ನೀವು ಹಾಕ್ಬೋದು. ಹುದ್ದೆಗಳ ವಿವರಗಳನ್ನು ಗಮನಿಸಿ. ಹುದ್ದೆಯ ಹೆಸರು ಡಿಪ್ಲೊಮೊ ಟೆಕ್ನಿಷಿಯನ್, ಹುದ್ದೆಗಳ ಸಂಖ್ಯೆ 46 ಹುದ್ದೆಗಳು, ಆಪರೇಟರ್ 136 ಹುದ್ದೆಗಳು, ಒಟ್ಟು ಹುದ್ದೆಗಳು 182. ವೇತನ ಶ್ರೇಣಿ HAL ನಿಯಮಾವಳಿಗಳ ಅನ್ವಯ ಪ್ರತಿ ತಿಂಗಳು ಕೆಳಗೆ ನೀಡಲಾಗಿರುವ ಮೂಲ ವೇತನ ನಿಗದಿಪಡಿಸಲಾಗಿದೆ. ಹುದ್ದೆ ಹೆಸರು ಡಿಪ್ಲೊಮೊ ಟೆಕ್ನಿಷಿಯನ್ಗೆ 46,000ದಿಂದ 500, ಆಪರೇಟರ್ಗೆ 44,000ದಿಂದ 500. ವಿದ್ಯಾರ್ಹತೆ ಫ್ರೆಂಡ್ಸ್, ಹಾಗಾದರೆ ವಿದ್ಯಾರ್ಹತೆ ಏನಿರಬೇಕು? ಟೆಕ್ನಿಷಿಯನ್ ಅವರು ಅಭ್ಯರ್ಥಿಗಳು ಸಂಬಂಧಿಸಿದ ಟ್ರೇಡ್ನಲ್ಲಿ 3 ವರ್ಷಗಳ ಡಿಪ್ಲೊಮೊ ಮುಗಿಸಿರಬೇಕು. ಆಪರೇಟರ್ಸ್ಗೆ ಏನು ಕ್ವಾಲಿಫಿಕೇಷನ್ ಬೇಕಂದರೆ ಅಭ್ಯರ್ಥಿಗಳು 10ನೇ ತರಗತಿ ಉತ್ತೀರ್ಣ ಅಥವಾ ನಿಗದಿಪಡಿಸಿದ ಟ್ರೇಡ್ನಲ್ಲಿ ITI ಮುಗಿಸಿರಬೇಕು. ವಯೋಮಿತಿ ಏನಿರಬೇಕು? 1/5/2024ಕ್ಕೆ ಸರಿಯಾಗಿ 18 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ 28 ವರ್ಷ ಆಗಿರಬೇಕು. ಮತ್ತು ವಯೋಮಿತಿ ಸಡಿಲಿಕೆ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 5 ವರ್ಷ, 2A 2B 3A 3B ಅವ್ರಿಗೆ 3 ವರ್ಷ, ಮಾಜಿ ಸೈನಿಕರಿಗೆ 3 ವರ್ಷ. ಆಯ್ಕೆ ವಿಧಾನ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಮತ್ತು ಮೆರಿಟ್ ಆಧಾರದ ಮೇಲೆ ಅವರು ಒಂದು ಪಟ್ಟಿನ ಪ್ರಿಪೇರ್ ಮಾಡಿ ನಿಮಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಮತ್ತು ಅರ್ಜಿ ಹಾಕೋದು ಹೇಗೆ? ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು HALನ ಅಧಿಕೃತ ವೆಬ್ಸೈಟ್ www.HAL.india.gov.co.in ವೆಬ್ಸೈಟ್ನಲ್ಲಿ ದಿನಾಂಕ 12/6/2024 ಒಳಗಾಗಿ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 30/5/2024ರಿಂದ ಇವತ್ತೇ. ಅರ್ಜಿ ಆನ್ಲೈನ್ ಮೂಲಕ ಸಲ್ಲಿಸಲು ಕೊನೆಯ ದಿನಾಂಕ 12/6/2024. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ನೋಟಿಫಿಕೇಷನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೂ ನಿಮಗೆ ಗೌರ್ನಮೆಂಟ್ ಜಾಬ್ ನೋಟಿಫಿಕೇಷನ್ಸು ಯಾವುದೆಲ್ಲ ನಡೀತಾ ಇದೆ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿದಿನ ಈ ನನ್ನ ವಿಡಿಯೋಸ್ನ ನೀವು ನೋಡ್ತಾ ಇರ್ಬೋದು. ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಈ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಹಾಕ್ಬೋದು. ನಾನು ಅದಕ್ಕೆ ನೋಡಿ ನಿಮ್ಮ ಕ್ಲಾರಿಫಿಕೇಷನ್ಸ್ನ ಕೊಡ್ತೀನಿ. ಇದು ತುಂಬ ಯೂಸ್ಫುಲ್ ಆಗಿರೋದ್ರಿಂದ HAL ಅನ್ನೋದು ಒಂದು ನಮ್ಗೆ ಗೊತ್ತಿರುವಂತಹ ಒಂದು ಗೌರ್ನಮೆಂಟ್ ಅಂಡರ್ ಸೆಕ್ಟರಲ್ಲಿ ಬರುವಂತಹ ಕಂಪನಿ.
ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.